ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ ರಾಘವೇಂದ್ರ ಆಚಾರ್ಯ ಮಾಡೋದು ನಮಸ್ಕಾರಗಳು. ವೀಕ್ಷಕರೇ, ದೈವಫಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಿಂಹ ರಾಶಿಯ ಆಗಸ್ಟ್ ತಿಂಗಳ ದೈವಫಲ ಹೇಗಿದೆ ಅಂತಕ್ಕಂಥ ಈ ಒಂದು ವಿಡಿಯೋಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳಿಗೆ ಈ ಒಂದು ಆಗಸ್ಟ್ ತಿಂಗಳು ನಿಮ್ಮ ಕಲಿಕೆಯ ವೇಗ ಹೆಚ್ಚಾಗ್ತದೆ. ಹೊಸ ವಿಷಯಗಳನ್ನ ಅರ್ಥ ಮಾಡಿಕೊಳ್ಳೋರಲ್ಲಿ ನೀವು ಮುಂಚೆನೇರ್ತೀರಾ. ಆದ್ರೆ ಆತ್ಮವಿಶ್ವಾಸ ಅತಿಯಾಗಿ ಬೆಳೆದ್ರೆ ಸಣ್ಣ ತಪ್ಪುಗಳು ಕೂಡ ದೊಡ್ಡದಾಗ್ತದೆ. ಇನ್ನು ವೃತ್ತಿ ಮತ್ತು ಉದ್ಯೋಗದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ತಮ್ಮ ಪ್ರತಿಭೆಯನ್ನು ತೋರಿಸುವಂತ ಅವಕಾಶಗಳು ಬರಬಹುದು. ಹಲವು ದಿನಗಳಿಂದ ಕಾಯ್ತಿರ್ತಕ್ಕಂಥ ಕೆಲಸಗಳಿಗೆ ಈಗ ವೇಗ ಸಿಗ್ತದೆ. ಆದ್ರೆ ಕಚೇರಿಯಲ್ಲಿ ಕೆಲವರ ಅಸೂಯೆ ನಿಮ್ಮ ಕೆಲಸದ ಮೇಲೆ ಪರಿಣಾಮ ಬೀರಬಹುದು. ಯಾವುದೇ ವಿವಾದದಲ್ಲಿ ತಲೆ ಹಾಕದೆ ನಿಮ್ಮ ಕೆಲಸದ ಮೇಲೆ ಗಮನ ಹರಿಸಿ ಲಾಭ ನಿಮ್ದಾಗ್ತದೆ. ಈ ಒಂದು ಆಗಸ್ಟ್ ತಿಂಗಳು ಹಣಕಾಸಿನಲ್ಲಿ ಏರಿಳಿತ ಕಂಡು ಬರ್ತಾ ಇದೆ. ಒಂದು ಕಡೆ ಆದಾಯದ ಹೊಸ ಮೂಲೆಗಳು ಕಾಣಿಸಿಕೊಂಡ್ರೂ ಕೂಡ ಮತ್ತೊಂದು ಕಡೆ ಅನಿರೀಕ್ಷಿತವಾದಂತಹ ಖರ್ಚುಗಳು ಎದುರಾಗ್ತದೆ. ನಿಮ್ಮ ಹಳೆಯ ಹೂಡಿಕೆಗಳಿಂದ ಲಾಭದ ಸೂಚನೆ ಇದ್ರೂ ಕೂಡ ಹೊಸ ಹೂಡಿಕೆಯನ್ನು ಮಾಡೋದನ್ನ ತಪ್ಪಿಸಿ. ಇನ್ನು ವ್ಯಾಪಾರದಲ್ಲಿ ಹೊಸ ಜನರ ಪರಿಚಯದಿಂದ ತಮ್ಮ ಅವಕಾಶ ಸಿಗ್ತಾ ಇದೆ. ನಿಮ್ಮ ಮಾತಿನ ಪ್ರಭಾವದಿಂದ ಗ್ರಾಹಕರ ವಿಶ್ವಾಸ ಹೆಚ್ಚಾಗ್ತದೆ. ಆದರೆ ಸ್ಪರ್ಧಿಗಳು ತಮ್ಮ ಯೋಜನೆಗಳನ್ನ ಗಮನಿಸ್ತಾ ಇರ್ತಾರೆ. ಆದ್ರಿಂದ ತಮ್ಮ ವ್ಯವಹಾರದ ಮಾಹಿತಿಗಳನ್ನ ಗೌಪ್ಯವಾಗಿಡಿ. ಇನ್ನು ಪ್ರೀತಿ ಜೀವನದಲ್ಲಿ ನಿಮ್ಮ ಸಂಗಾತಿಗೆ ಸಮಯ ನೀಡುವುದು ತುಂಬಾ ಮುಖ್ಯ. ಕೆಲಸದ ಒತ್ತಡದಿಂದ ಸಂಬಂಧವನ್ನ ನಿರ್ಲಕ್ಷ್ಯ ಮಾಡಿದರೆ ಸಣ್ಣ ಅಸಮಾಧಾನ ಉಂಟಾಗ್ತದೆ. ಇನ್ನು ಕುಟುಂಬದಲ್ಲಿ ತಮ್ಮ ಅಭಿಪ್ರಾಯಕ್ಕೆ ಹೆಚ್ಚಿನ ಮಹತ್ವ ಸಿಗ್ತದೆ. ಮನೆಯ ಜವಾಬ್ದಾರಿ ಹೆಚ್ಚಾದರೂ ಕೂಡ ಅವುಗಳನ್ನ ಯಶಸ್ವಿಯಾಗಿ ನಿಭಾಯಿಸ್ತೀರಾ. ಹಿರಿಯರ ಆಶೀರ್ವಾದದಿಂದ ಒಂದು ಶುಭ ಕಾರ್ಯ ಆರಂಭವಾಗ್ತಾ ಇದೆ. ಆದ್ರೆ ಕೋಪವನ್ನ ನಿಯಂತ್ರಣ ಮಾಡದೇ ಇದ್ರೆ ಮನೆಯಲ್ಲಿ ಸಣ್ಣ ಮನಸ್ತಾಪಗಳು ಉಂಟಾಗಬಹುದು. ನಾವು ಈ ಒಂದು ಆಗಸ್ಟ್ ತಿಂಗಳು ಪ್ರತಿ ಭಾನುವಾರ ಸೂರ್ಯ ಉದಯದ ಸಮಯದಲ್ಲಿ ಸೂರ್ಯನಿಗೆ ನಮಸ್ಕಾರವನ್ನ ಮಾಡಿ ಓಂ ಸೂರ್ಯಾಯ ನಮಃ ಮಂತ್ರವನ್ನ ಜಪವನ್ನ ಮಾಡಿ ತಂದೆ ಮತ್ತು ಹಿರಿಯರ ಆಶೀರ್ವಾದಗಳನ್ನ ಪಡೆದು ಯಾವುದೇ ಹೊಸ ಕೆಲಸಗಳನ್ನ ಆರಂಭಿಸಿ. ಈ ಆಗಸ್ಟ್ ತಿಂಗಳು ತಮ್ಮ ಅದೃಷ್ಟ ಸಂಖ್ಯೆ 1, 9 ಮತ್ತು 10. ಅದೃಷ್ಟ ಬಣ್ಣ ಚಿನ್ನದ ಬಣ್ಣ ಮತ್ತು ಕಿತ್ತಳೆ ಬಣ್ಣ. ಇದಾಗಿದ್ದು ಸಿಂಹ ರಾಶಿಯವರ ಮಾಸ ಭವಿಷ್ಯ. ತಮ್ಮದು ಕೂಡ ಸಿಂಹ ರಾಶಿ ಆಗಿದ್ರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ತಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರೂ ನೇರವಾಗಿ ಬಂದು ಭೇಟಿ ನೀಡಿ ಅಥವಾ ಫೋನ್ನ ಮುಖಾಂತರ ಪರಿಹಾರವನ್ನು ಕಂಡುಕೊಳ್ಳಿ. ಧನ್ಯವಾದಗಳು.